ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ದೇಶಿ ನಿರ್ಮಿತ ಸೂಪರ್ಸಾನಿಕ್ ಮಿಸೈಲ್ ಅನ್ನ ಭಾರತ ಯಶಸ್ವಿಯಾಗಿ ಪರೀಕ್ಷೆಯನ್ನ ಮಾಡಿದೆ. ಹೌದು, ವೈರಿ ಕ್ಷಿಪಣಿಗಳನ್ನು ಆಗಸದಲ್ಲೇ ಹುಡುಕಬಲ್ಲ ಸಾಮರ್ಥ್ಯದ ದೇಶಿ ನಿರ್ಮಿತ ಒಂದು ಅತ್ಯಾಧುನಿಕ ಸೂಪರ್ಸಾನಿಕ್ ಕ್ಷಿಪಣಿಯನ್ನ ಭಾರತ ಬುಧವಾರ ಯಶಸ್ವಿಯಾಗಿ ಒಂದು ಪರೀಕ್ಷೆಯನ್ನ ಮಾಡಿದೆ. ವಾಯು ಗಡಿ ರಕ್ಷಣಾ ವ್ಯವಸ್ಥೆಯನ್ನ ಬಲಪಡಿಸುವ ಒಂದು ನಿಟ್ಟಿನಲ್ಲಿ ಒಂದು ಕ್ಷಿಪಣಿಯನ್ನ ತಯಾರು ಮಾಡಲಾಗಿತ್ತು. ಕೇವಲ 20 ದಿನಗಳಲ್ಲಿ ಒಂದು ಎರಡನೇ ಪರೀಕ್ಷೆ ಮಾಡಿರುವಂತಹ ಭಾರತ ಒಂದು ಎರಡನೇ ಪರೀಕ್ಷೆಯಲ್ಲೂ ಈಗ ಯಶವನ್ನ ಕಂಡಿದೆ. ಈ ಹಿಂದೆ ಫೆಬ್ರವರಿ 11ರಂದು ಒಂದು ಕ್ಷಿಪಣಿಯನ್ನ ಪರೀಕ್ಷೆ ಮಾಡಲಾಗಿತ್ತು. ಈಗ ನಿನ್ನೆ ನಡೆದಂತ ಒಂದು ಪರೀಕ್ಷೆಯಲ್ಲೂ ಕೂಡ ಈ ಒಂದು ಕ್ಷಿಪಣಿ ಯಶಸ್ವಿಯಾಗಿ ಒಂದು ಪ್ರಾಯೋಗಿಕವಾಗಿ ಲಾಂಚ್ ಮಾಡಲಾಗಿದೆ. ಈ ಒಂದು ಕ್ಷಿಪಣಿಯು 2.5 ಮೀಟರ್ ಉದ್ದವಿದ್ದು ಮತ್ತು 30 ಕಿಲೋಮೀಟರ್ ಎತ್ತರದಲ್ಲಿ ಒಂದು ವೈರಿ ಕ್ಷಿಪಣಿಯನ್ನು ಕೂಡ ಹೊಡೆಯುವಂತ ಸಾಮರ್ಥ್ಯ ಇದಕ್ಕಿದೆ. ಇದರ ಮೂಲಕ ಈ ರೀತಿ ಕ್ಷಿಪಣಿಗಳನ್ನ ಹೊಂದಿರುವ ದೇಶಗಳಾದ ಅಮೆರಿಕ, ರಷ್ಯಾ ಮತ್ತು ಇಸ್ರೇಲ್ ರಾಷ್ಟ್ರಗಳ ಜೊತೆಗೆ ನಮ್ಮ ಭಾರತ ಕೂಡ ಒಂದು ಸೇರ್ಪಡೆಯನ್ನ ಆಗಿದೆ. ಇನ್ಮುಂದೆ ನಾವು ಈ ಒಂದು ಪಾಕಿಸ್ತಾನದ ಗೊಡ್ಡು ಬೆದರಿಕೆಗಳಿಗೆ ಎದುರುವಂತ ಅವಶ್ಯಕತೆನೇ ಇಲ್ಲ. ಸುಮ್ಮನೆ ಎದುರಿಸ್ತಾರೆ ಅವರು. ಆಕ್ಚುಲಿ ಅವ್ರ ಹತ್ರ ಯಾವ ಒಂದು ಮಿಸೈಲ್ಗಳು ಇರಲ್ಲ, ಸುಮ್ಮನೆ ಎದುರಿಸ್ತಾರೆ. ನಮ್ಮ ಹತ್ರ ಅದಿದೆ ಇದಿದೆ ಅಂತ ಏನೂ ಇಲ್ಲ ಅವ್ರ ಹತ್ರ. ನಿಮ್ಗೆ ಅನ್ಸುತ್ತೆ ಈ ಒಂದು ಭಾರತದ ಒಂದು ಯಶಸ್ವಿ ಸೂಪರ್ಸಾನಿಕ್ ಮಿಸೈಲ್ ಪರೀಕ್ಷೆಯ ಬಗ್ಗೆ ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಕೆಟ್ಟ ಲೈಕ್ ಬಟನ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ ಶೇರ್ ಮಾಡಿ. ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.